ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೆಪಿಸಿಸಿ ಒಬಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದ ಅಶೋಕ ಗಡಾಪುರ್ ಅವರು ಮೋಟನಹಳ್ಳಿ ಗ್ರಾಮದ ವಸ್ತದೇಶ್ವರ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಸ್ನಾನಘಟ್ಟ ಕೋಣೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ. ನಿನ್ನೆ ಸಂಜೆ ಈ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು. ಮುಂದಿನ ದಿನದಲ್ಲಿ ನಿಮ್ಮೂರಿನ ಯಾವುದೇ ಕುಂದುಕೊರತೆಗಳು ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಇದಲ್ಲದೆ ಇದು ಎಐಸಿಸಿ ಅಧ್ಯಕ್ಷರು ಆದ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕ್ಷೇತ್ರದ ಉನ್ನತಿಗಾಗಿ ಸದಾ ನಿಮ್ಮೊಂದಿಗೆ ನಿಂತಿರ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಮಾರ್ಗದರ್ಶನದಂತೆ ಸದಾಕಾಲ ಜನರ ಸೇವೆಗೆ ಶ್ರಮಿಸಲು ನಾನು ಕೂಡ ಸಿದ್ಧನಿದ್ದೀನಿ ಎಂದಿದ್ದಾರೆ. ಅವರ ಭಾಷಣದಲ್ಲಿ ರಾಜ್ಯದ ಆಡಳಿತವನ್ನ ಕೊಟ್ಟ ಮಾತಿನಂತೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಆದ ಡಿಕೆ ಶಿವಕುಮಾರ್ ಅವರ ಕಾರ್ಯ ಸಾಧನೆಯನ್ನ ಸ್ಮರಿಸಿದ್ದಾರೆ. ಈ ದಿನ ಆಗೋಗಿದೆ. ಮುಂದಿನ ಪೀಳಿಗೆ, ಈಗ ನಾವು ಒಂದು ಮನೇಲಿ ಒಂದು ಹೆಣ್ಣಿದೆ ಅಂದ್ರೆ ನಾವು 10 ಬಾರಿ ಯೋಚನೆ ಮಾಡ್ತೀವಿ. ನಮ್ ತಂಗಿನ ಹೆಂಗ್ ಕೊಡಮು, ನನ್ನ ಮಗಳನ್ನ ಹೆಂಗ್ ಮಾಡಮು, ಮನಿತನ ಚೆನ್ನಾಗಿದೆ ಇಲ್ಲ, ಭೂಮಿ ಚೆನ್ನಾಗಿದೆ ಇಲ್ಲ, ಹೋಗ್ಲಿ ನೌಕರಿ ಚೆನ್ನಾಗಿದ್ರೆ ನಾವು ಭೂಮಿ ನೋಡಲ್ಲ. ಇವತ್ತು ಅಷ್ಟೆಲ್ಲ ನೀವು ನೋಡೋರು ಓಟ್ ಹಾಕ್ಬೇಕಾದ್ರೆ ಬರೀ ನಾವು ಒಂದು ಕೆಲವು ದುಡ್ಡಿಗೋಸ್ಕರ ನಾವು ಇಡೀ ಓಟನ್ನೇ ಮಾರ್ಕೊಂಡ್ ತಿಂತಾ ಇದೀವಿ. ಎಷ್ಟು ಕೊಡ್ಬೋದು ನಿಮ್ಗೆ ಅಮ್ಮಮ್ಮ ಅಂದ್ರೆ? ಒಂದ್ 5,000 ಕೊಟ್ಟವ್ರು ಕುಟುಂಬಕ್ಕೆ, 10,000 ಕೊಟ್ಟವ್ರು, ಅವರಿಂದ ಓಡಾಡೋರಿಗೆ ಒಂದು 50,000 ಕೊಟ್ಟವ್ರು. ನಿಮ್ ಇಡೀ ಜೀವನ ಆಗುತ್ತಾ? ಅದು ನೀವು ಮಾಡಬಾರ್ರಿ ಅಂತ ನಾನು ಹೇಳ್ತೀನಿ. ನಮ್ಮ ಓಟನ್ನ, ನಮ್ಮ ಹಕ್ಕನ್ನ ಇನ್ನೊಬ್ರಿಗೆ ಮಾರಬಾರ್ದು. ಆ ಓಟಿನ ಮಹತ್ವ ನಿಮಗೆ ಗೊತ್ತಿಲ್ಲ. ಆ ಓಟ್ ಎಷ್ಟು ಪವರ್ ಗೊತ್ತಂದ್ರೆ, ಇಡೀ ಆ ಓಟ್ ಎಫೋರ್ಟ್ ನಿಮ್ಮನ್ನ ಇಡೀ ಚರಿತ್ರೆನೇ ನಿಮ್ಗೆ ಬದಲಾಯಿಸಬಹುದು. ಅದನ್ನ ಆದ್ರೆ ನಮ್ಗೆ ಗೊತ್ತಿಲ್ಲ. ಇವತ್ತು ನಾವೇನ್ ಮಾಡ್ತೀವಿ, ಇವತ್ತು ಯಾರೋ ನಾಯಕರು ಬಂದ ಅಂದ್ರೆ ಕಣ್ಣು ಅವರು ಏನಿರ್ತದೆ ಗೊತ್ತಾ? ಏನೋ ಬಂದ, ದುಡ್ಡು ಎಷ್ಟಿದೆ ಆತನ ಹತ್ರ, ಹೆಂಗಿದೆ, ಚೆನ್ನಾಗಿದಾನ, ಆರಾಮಿದೆಯಾ, ಅದು ನಾವು ಬರೀ ಅದ್ರ ಮೈಂಡ್ ಅಲ್ಲಿ ಹೋಗ್ತೀವಿ. ನಮ್ಮ ಗ್ರಾಮದಲ್ಲಿ ಏನಾಗಿದೆ, ನಮ್ಮ ಊರಲ್ಲಿ ಏನ್ ರೋಡ್ ಸರಿ ಇಲ್ವಾ, ನಮ್ಮ ಮನೆ ಮುಂದೆ ಮೋರಿ ದಾಟ್ಕೊಂಡು ಹೋಗ್ತೀವಿ, ಅಲ್ಲೇ ಮಲ್ಕೊಂತೀವಿ. ಅದರಿಂದ ನಮ್ಗೆ ಈಗ ಒಂದ್ ಏನೋ ಬೇಮಾರಿ ಬರ್ತದೆ, ഇവിടെ ಒಂದು ದವಾಖಾನೆಗೆ ಹೋದ್ರೆ ನೀವು ಹೊರಗಡೆ ಹೋಗಿ, ನೀವು ಹೊರಗಡೆ ಬರ್ಲಿಕ್ಕೆ ನಿಮ್ಗೆ ಒಂದು 3,000 ರೂಪಾಯಿ ಹಾಸ್ಪಿಟ್ಲಿಗೆ ಬೇಕು. ಇದೇ ಯಾದಗಿರಿಲಿ ಒಂದು ಸಣ್ಣ ಜ್ವರ ಬಂದ್ರು ಕೂಡ ನೀವು ಸ್ಕ್ಯಾನ್ ಮಾಡ್ಬೇಕು, ಅದು ಮಾಡ್ಬೇಕಂತ ಹೇಳಿ ಬರ್ತಾರೆ. ಆದ್ರೆ ನಾವು ಇವನ ಹತ್ರ ಒಂದು 5,000 ರೂಪಾಯಿ ನಾವು ಓಟ್ ತಗೊಂಡಿರ್ತೀವಿ. 5,000 ರೂಪಾಯಿ ತಗೊಂಡು ಎಷ್ಟು ಕೊಟ್ನಪ್ಪ? 5,000 ಕೊಟ್ಟೆ. ನಿನ್ಗೆ 5,000 ಕೊಟ್ನಾ? ನಮ್ ಸಾವ್ 6,000 ಕೊಟ್ಟ, ಬಾಯ್ ಓಟ್ ಹಾಕಂತೀವಿ. ಎಳ್ಕೊಂಡು ಹೋಗಿ ಇಷ್ಟು ಎಂಡ ತುಂಡು ಕಂಡಕ್ಕೆ ನಾವು ಜೀವನ ಬಲಿ ಕೊಟ್ಟು ಓಟ್ ಹಾಕಿ ಕೊಡ್ತೀವಿ. ಇನ್ನೊಬ್ರು ಬಂದ್ಬಿಟ್ಟು ಅವ್ರೆಲ್ಲೋ ಹೋಗ್ತಾರೆ. ಅದಾಗಬಾರ್ದು. ನಾನೇ ಆಗ್ಲಿ, ಇನ್ನೊಬ್ರಾಗ್ಲಿ ಆ ವ್ಯಕ್ತಿ ಸರಿ ಇದಾನ, ಅವ್ನು ಚೆನ್ನಾಗಿದಾನ, ಅವ್ನು ಹೆಂಗಿದಾನೆ, ಅವನ ಬಗ್ಗೆ ಯೋಚನೆ ಮಾಡ್ರಿ. ನೀವು ಅವನ ಬಗ್ಗೆ 100 ಬಾರಿ ಯೋಚನೆ ಮಾಡ್ರಿ. ಇವೆಲ್ಲ ನೀವು ನೋಡ್ಬೇಕಂತೇಳಿ ನಾನು ಹೇಳ್ತೀನಿ. ಇನ್ ಮುಂದೆ ನಾನ್ ನಿಮ್ ಜೊತೆ ಸದಾ ಇರ್ತೀನಿ. ನಾನ್ ಲೀಡರ್ ಅಲ್ಲ. ನಾನು ಆ ಲೈನಲ್ಲಿ ಕೂತ್ಕೊಂಡ್ರೆ ಮನ್ಸು ಬಹಳ ಶಾಂತಿ ಇರ್ತದೆ. ಇದು ನಮ್ದಲ್ಲ. ಇದು ಬಹಳ ದಿನ ಇರಲ್ಲ ಅಣ್ಣವ್ರೆ. ಆ ಜನ ಜೊತೆ ಕೂತ್ಕೊಂಡಾಗ ಅಲ್ಲಿ ಪ್ರೀತಿ ವಿಶ್ವಾಸನೇ ಬೇರೆ ಸಿಗ್ತದೆ. ನಾನೇನಂತೀನಿ, ನಂದು ತಟ್ಟೆಯಲ್ಲಿ ಒಂದು ಬೆಳ್ಳಿ ತಾಟಲ್ಲಿ ಊಟ ಮಾಡೋನಲ್ಲ, ಪತ್ರಳೆ ಜೊತೆ ನಿಮ್ ಜೊತೆಯಲ್ಲಿ ಊಟ ಮಾಡೋ ವ್ಯಕ್ತಿ ನಾನಾಗಿದ್ದೀನಿ ಅಂತ ಹೇಳಿ ನಿಮ್ಗೆ ಇವತ್ತು ಹೇಳ್ತಾ, ಇನ್ನೊಂದು ಏನ್ ಬರ್ದು ಕಳಿಸಿದ್ರಿ, ಇದು ಸಹಾಯ ಮಾಡಿದ್ದು ಮತ್ತು ಬೇಡ, ಇದೇನಿಲ್ಲ, ನಾನು ಕೈಲಾದ ಇದೆಲ್ಲ ಮಾಡಿದ್ದೀನಿ. ಆಗ ಇನ್ನೊಂದು ಇಷ್ಟೇ ಕೇಳ್ತೀನಿ ಅಣ್ಣವ್ರೆ, ನಿಮ್ ಸಹಕಾರ ನನ್ನ ಮೇಲೆ ಸದಾ ಇರ್ಲಿ. ಅಶೋಕಣ್ಣವ್ರ ಮನೆಗೆ ಹೋಗಿ ಬಂದೆ, ನಾನು ಸಾಹೇಬ್ರ ಮನೆಗೆ ಹೋಗಿ ಬಂದೆ. ಮನೆ ಬಿದ್ದದ ಜೀವನದಲ್ಲಿ ಅವರು ಉಳಿದಿದ್ದೇ ಚಾಯಪ್ಪ. ಮಕ್ಕಳು ಎಲ್ಲ ಹಣ ಹಿಂಗಾಗಿದೆ ಅಂದ್ರೆ ನನಗೆ ಬೇಜಾರಾಗ್ಬಿಡ್ತು. ಹೋಗಿ ನೋಡಿ ಬಂದೆ. ಆದ್ರೆ ಆ ದೇವ್ರ ಶಕ್ತಿ ಇರ್ತದೆ. ಹಾಗಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ಈ ಮೋಟ್ನಹಳ್ಳಿ ಗ್ರಾಮ ನನ್ನ ಸ್ವಂತ ಊರು. ನಾನ್ ನಿಮ್ ಜೊತೆ ಸದಾ ಇರ್ತೀನಿ. ಎಲ್ಲಾ ಯುವಕರಿಗೆ ಹೇಳ್ತೀನಿ, ರಮೇಶ್ ನನ್ಗೋಸ್ಕರ ಎಷ್ಟು ಕೆಲಸ ಮಾಡಿದಾನೆ. ಯಾರು ಅನ್ಕೊಂಡಿರ್ಬೋದು, ರಮೇಶ್ ಏನಪ್ಪ ಅವ್ರು ಏನ್ ಕೊಟ್ಟಿದ್ದಾನೆ ನಾವು ಹುಡುಗನ್ಗೆ ಇಷ್ಟೊಂದು ಆಗ್ತದೆ. ಅವ್ರಿಗೆ ಇಲ್ಲಿವರೆಗೂ ದೇವ್ರ ಹಣೆ ಇಟ್ಟು ಹೇಳ್ತೀನಿ, ದೇವ್ರ ಸಾಕ್ಷ್ಯ ಹೇಳ್ತೀನಿ, ಏನು ಕೊಟ್ಟಿಲ್ಲ. ಆ ಹುಡುಗ ಇಲ್ಲಿವರೆಗೂ ನನಗೆ 1 ರೂಪಾಯಿ ಕೊಡಿ ಅಂತ ಕೈ ಚಾಚಿ ನನಗೆ ಕೇಳಿಲ್ಲ. ಅದು ನನಗೆ ಬಹಳ ಆಗಿದೆ. ಆ ಹುಡುಗನಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇಲ್ಲಿನ ಯುವಕರಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡಕ್ ನಾನು ಸಿದ್ಧ ಇದ್ದೀನಿ. ನೀವು ನನ್ನ ಜೊತೆ ಇದ್ರೆ ನಿಮ್ ಕಾಲರ್ ಪಟ್ಟಿನೂ ಅಲ್ಗಾಡ್ಸಕ್ ಆಗಲ್ಲ. ನಾನು ಹೇಳ್ಬಿಡ್ತೀನಿ ಸರ್, ರಾಜಕೀಯ ಬಂದ್ರೆ ರಾಜಕೀಯನೇ ಮಾಡಮ್, ಮನಿತನ ಬಂದ್ರೆ ಕಾಲೂನು ಹಿಡಿಯಮ್, ಪ್ರೀತಿ ವಿಶ್ವದಲ್ಲಿ ನಾವು ಗೆದ್ಯಮ್. ಅದರಿಂದ ನಾನು ಹೇಳ್ತೀನಿ. ಅದೇ ತರ ಡಿ.ಕೆ. ಸಾಹೇಬರು ಕೂಡ, ಅವರು ಕೂಡ ಮುಂದಿನ ದಿನಗಳು ಅವರು ಕೂಡ ಭವಿಷ್ಯದ, ಇವತ್ತು ಇಂದುವರೆಗೂ ನಾಯಕ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಇಂದುವರೆಗೂ ನಾಯಕ ಅಂದ್ಕೊಂಡಿದ್ದಾರೆ. ಅವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ 5 ಗ್ಯಾರಂಟಿಗಳು ಕೊಡ್ತಾ ಇದೆ. ಯಾವ ಪಕ್ಷದಲ್ಲಿ ಕೊಡ್ತಾ ಇದೆ? ಯಾರು ಕೊಡ್ತಾ ಇಲ್ಲ. ಬಸ್ ಫ್ರೀ ಆಲ್ರೆಡಿ ಓಡಾಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಗೆ ಗ್ಯಾರಂಟಿಗಳು ಕೊಡ್ತಾ ಇದೆ, ಕರೆಂಟ್ ಫ್ರೀ ಕೊಡ್ತಾ ಇದೆ. ಇನ್ನೇನ್ ಬೇಕ್ರಿ ಮನುಷ್ಯನಿಗೆ? ಇನ್ನೇನ್ ಬೇಕು? ಅದನ್ನ ಅಪಪ್ರಚಾರ ಮಾಡೋದೇ ಜಾಸ್ತಿ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷ. ಕಾಂಗ್ರೆಸ್ ಯಾವಾಗ್ಲೂ ಕೂಡ ನಮ್ಮ ಬಡವ್ರ ಪರನೇ ಇರ್ತದೆ. ಸೂಟು ಬೂಟು ಹಾಕೊಂಡ್ರ ಪಕ್ಷ ಅಲ್ಲ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಾನು ಇಷ್ಟ ಹೇಳ್ತೀನಿ ಅಣ್ಣವ್ರೆ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರ್ಲಿ, ಎಲ್ಲಾ ನಿಮ್ಮ ಸಹಕಾರ ಹೀಗೆ ಇರ್ಲಿ. ನನ್ನ ಕೈಲಾದ ದೇವ್ರು ಏನ್ ಮಾಡಿಸ್ತೀನಿ ಅದನ್ನ ಮಾಡ್ಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸಿ ವಿರಾಮ ಕೊಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರ್ಲಿ ಅಂದ್ಕೊಂಡು ನಮ್ಮೆಲ್ಲರೂ ಕೂಡ
ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೋಟ್ನಳ್ಳಿ. ಈ ಕಾರ್ಯಕ್ರಮದಲ್ಲಿ ದೇವೇಂದ್ರಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ತಿಪ್ಪಣ್ಣ ಯಾದವ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಕರುಣಪ್ಪ ಮಾಜಿ ಗ್ರಾಮ ಅಧ್ಯಕ್ಷರು, ನಾಗಪ್ಪ ಕೋಟಗೇರ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಇಮಾಂ ಸಾಹಿಬ್ ಮುತ್ಯ, ಶಿವನಗೌಡ ಹಣಿಮಿಯ ನಾಯಕ, ಮಧುಸೂದನ್, ರಮೇಶ್ ಬೈರಂಕೊಂಡ, ಶಿವಾನಂದ ಕೋಟಗೇರ, ಅಶೋಕ ಚಿಂತಂಗುಂಟ, ಮಹೇಶ ಚಾಪೆಟ್ಲ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.